ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ವಂದಿಸುತ್ತಾ ಡಿಸೆಂಬರ್ 1ಕ್ಕೆ ನೇಮಕವಾದ ರಾತ್ರಿಯ ಗೀತೆ. ತನ್ನ ತಾಯಿಯು ಮತ್ತು ತಾನು ಪ್ರೀತಿಸಿದ ಶಿಷ್ಯನು ಹತ್ತಿರದಲ್ಲಿ ನಿಂತಿರುವುದನ್ನು ಏಸು ನೋಡಿ ತನ್ನ ತಾಯಿಗೆ, ಸ್ತ್ರೀಯೇ, ಇಗೋ ನಿನ್ನ ಮಗನು ಅಂದನು. ಆಮೇಲೆ ಆತನು ಆ ಶಿಷ್ಯನಿಗೆ, ಇಗೋ ನಿನ್ನ ತಾಯಿಯು ಅಂದನು. ಯೋಹಾನನು 19ನೇ ಅಧ್ಯಾಯ 26-27 ವಚನ. ನಮ್ಮ ಕರ್ತನು ತನ್ನ ವೇದನೆಯಲ್ಲಿಯೂ ತನ್ನ ಬಗ್ಗೆ ಯೋಚಿಸದೆ ಇತರರ ಬಗ್ಗೆ ಯೋಚಿಸುತ್ತಿದ್ದನು. ತನ್ನ ಸೇವೆಯ ಸಮಯದಲ್ಲಿ ಆತನು ಒಳ್ಳೆಯದನ್ನು ಮಾಡುತ್ತಾ ಹೋದಂತೆ ಇಲ್ಲಿ ಆತನು ಸಾಯುವ ಸಮಯದಲ್ಲಿ ಇತರರಿಗೆ ಒಳ್ಳೆಯದನ್ನು ಕುರಿತು ಯೋಚಿಸಿದನು ಮತ್ತು ಮೇಲಿನ ಆಧಾರ ವಾಕ್ಯದಲ್ಲಿ ತನ್ನ ತಾಯಿಯನ್ನು ಪ್ರೀತಿಯ ಶಿಷ್ಯನ ಆರೈಕೆಗೆ ಒಪ್ಪಿಸಿದನು. ಈ ಪಾಠ ಎಷ್ಟು ಸುಂದರವಾಗಿದೆ! ಇದು ನಮ್ಮ ಕರ್ತನ ವಿಶಾಲವಾದ ಹೃದಯ ಮತ್ತು ಸಹಾನುಭೂತಿಯ ದೊಡ್ಡತನವನ್ನು ನಮಗೆ ತೋರಿಸುತ್ತದೆ ಮತ್ತು ತಮ್ಮದೇ ಆದ ದೊಡ್ಡ ಹಾಗೂ ಚಿಕ್ಕ ಕಷ್ಟಗಳು ಮತ್ತು ನಮ್ಮ ಸ್ವಂತ ಶೋಧನೆಗಳಲ್ಲಿ ಮುಳುಗದೆ ಇರಲು ಅದು ನಮಗೆ ಕಲಿಸುತ್ತದೆ. ನಾವು ಇತರರ ಭಾರವನ್ನು ಹೊರುವವರಾಗಿ ಅವರಿಗೆ ನಮ್ಮ ಸಹಾನುಭೂತಿ ತೋರಿಸುತ್ತಾ ನಮ್ಮ ಆರೈಕೆಯ ಅಡಿಯಲ್ಲಿರುವವರೆಲ್ಲರ ಆಶೀರ್ವಾದಕ್ಕಾಗಿ ನಮ್ಮ ಯೋಚನೆಗಳು ತಾತ್ಕಾಲಿಕ ಅಥವಾ ಆತ್ಮಿಕ ವಿಷಯಗಳಲ್ಲಿ ಸಾಧ್ಯವಾದಷ್ಟು ಸಕ್ರಿಯೆಯಾಗಿರಬೇಕು ಎಂಬುದೇ. ಆಮೇಲೆ